ಇದೇ ನಾನು ಅನ್ನಂಗ ಮಾಡಿಟ್ಟದಲ್ಲ, ಇದಕ್ಕ ವಿಕ್ಷೇಪ ಅಂತಾರ. ಯಾವಾಗ ಸತ್ಯ ಮುಚ್ಕೊಂಡು ಹೋಲಕತ್ತದ ಆವಾಗ ಅಜ್ಞಾನದ ಆವರಣ ಕೆಲಸ ಚಾಲು ಮಾಡ್ಯದ ಅಂತ ಎಚ್ಚರ ಇರ್ಬೇಕು ಶಿಷ್ಯನೇ ಅಂತ ಹೇಳಕತ್ತಾರ. ಯಾವಾಗ ಅಸತ್ಯ ನಮಗ ಇದೇ ನಾನು, ಇದು ಸತ್ಯ, ಅಸತ್ಯನೇ ಸತ್ಯ, ಜಗತ್ ಸತ್ಯತ್ವ ಬುದ್ಧಿ ಅಂತಾರ. ಜಗತ್ತಿನ ಏನದ ಅಸತ್ಯವಾದ ಜಗತ್ತೇ ಸತ್ಯ ಅನ್ಸ್ಲಕತ್ತದ. ಈ ಪಿಂಡಾಂಡನೇ ನಾನು ಅಂತೇಳಿ ಅನಿತ್ಯವಾದ ದೇಹನೇ ನಾನು ಅಂತ ಅನ್ಲಕತ್ತದ. ಅಂದ್ರೆ ಇಲ್ಲಿ ಅಜ್ಞಾನ ಕೆಲಸ ಮಾಡ್ಲಕತ್ತದ. ಅಜ್ಞಾನದ ಯಾವ ಶಕ್ತಿ ಕೆಲಸ ಮಾಡ್ಲಕತ್ತದ? ವಿಕ್ಷೇಪದ ಶಕ್ತಿ ಕೆಲಸ ಮಾಡ್ಲಕತ್ತದ. ಈ ರೀತಿ ನಾವು ತಿಳ್ಕೋಬೇಕು ಜ್ಞಾನದ ವಿಕ್ಷೇಪ ಶಕ್ತಿ. ಅದಕ್ಕ ಈ ನಾಮ ರೂಪಗಳು ಯಾವಾಗ ತೋರ್ಲಕತ್ತವ ಅವುಗಳಿಂದ ನಮಗ್ ಯಾವಾಗ ಮಜಾ ಸಿಗ್ಲಕತ್ತದ ಅಂದ್ರ ಈಗ ನಮಗ ಅಜ್ಞಾನದ ಶಕ್ತಿ ಕೆಲಸ ಮಾಡ್ಲಿಕ್ಕತ್ತದ. ಅದಕ್ಕ ಪರಮಾತ್ಮನಿಗೆ ತಪಸ್ ಮಾಡಿದ್ನಂತ ಏನಪ್ಪ ಮಾರಾಯ, ಏನಪ್ಪ ಮಾರಾಯ, ಏನಾಯ್ತಪ್ಪ ಅಂತ ಕೇಳಿದ್ನ. ಏನಾಯ್ತ? ಎಂತ ಹೆಣ್ತೀನಿ ಕೊಟ್ಟಪ್ಪ ನೀನು ಅಂದನ. ಎಂತ ಹೆಣ್ತೀನಿ ಕೊಟ್ಟಿ ಅಂದಾಗ ಪರಮಾತ್ಮ ಅಂದನಂತ, ಯಾರಿಗೆ ನಾನು ಹೆಂಡ್ರು ಕೊಟ್ಟಿಲ್ಲ, ಕಾಂಡ್ರು ಕೊಟ್ಟಿಲ್ಲಪ್ಪ. ನಾನು ಗಂಡು ಹೆಣ್ಣು ಅಂತ ಎರಡು ಸೃಷ್ಟಿ ಮಾಡಿನ ಅಷ್ಟೇ. ಹೆಣ್ತಿ ಗಂಡ ನೀವು ಮಾಡ್ಕೊಂಡದ ಅದು, ನಾ ಮಾಡಿಲ್ಲಪ್ಪ. ಅದ್ರಾಗ ನಂದೇನು ತಪ್ಪಿಲ್ಲಪ್ಪ. ಹೆಣ್ತಿ ಮಾಡ್ಕೊಂಡದ್ ನೀನು, ನಾನು ಹೆಣ್ಣನ್ನ ಸೃಷ್ಟಿ ಮಾಡಿ. ಅದಕ್ಕ ಈ ಜಗತ್ತನ್ನ ನೋಡ್ಬೇಕಾದ್ರ ಈಶ್ವರನ ಸೃಷ್ಟಿ, ಈಶ್ವರ ಅಂತೇಳಿ ಈಶ್ವರನ ಸಮೇತವಾಗಿ, ಪರಮಾತ್ಮನ ಸಮೇತವಾಗಿ ಆ ಸೃಷ್ಟಿಯನ್ನು ನೋಡಿದಾಗ ಈ ಅಜ್ಞಾನದ ಸಂಬಂಧ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ಇದನ್ನ ಬಿಟ್ಟು ಏನ್ ಮಾಡ್ಬೇಕು? ನಿನ್ನ ಮನಿ, ನಿನ್ನ ಹೊಲ, ಮತ್ತೇನದಪ್ಪ ನಿನ್ನ ಭಿಕ್ಷೆ, ಇದೆಲ್ಲ ಭೋಗ ಏನೇನಾದ ಅಂತೇಳಿ ಆ ಈಶ್ವರನ ಸಮೇತವಾಗಿ ಅವುಗಳನ್ನ ನಾವು ಪರಿಗಣಿಸಿದಾಗ ನಮಗ್ ಒಂದಿಷ್ಟು ಮೋಕ್ಷಕ್ಕ ದಾರಿ ಆಗ್ತದ. ಎಲ್ಲಿ ತನ ನಾನು ನನ್ನದು ಅಂತ ಇರ್ತದ ಅಲ್ಲಿ ತನಕ ಈ ಸಮಸ್ಯೆ ಆಗ್ತಿರ್ತದ. ಒಂದು ಮಾಡ್ಲಕ್ಕ ಬಂದು ಇನ್ನ ಒಂದು ಮಾಡ್ತಿರ್ತೀವಲ್ಲ, ಇವೇ ನೋಡ್ರಿ ಆವರಣ ವಿಕ್ಷೇಪ. ಮಹಾರಾಜ ಯಜ್ಞ ಮಾಡ್ಬೇಕು, ಯಾಗ ಮಾಡ್ಬೇಕು ಅಂತೇಳಿ ಬಹಳ ವ್ಯವಸ್ಥೆ ಮಾಡಿರ್ತಾನ. ಎಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳಿಗೆ ಕರೆಸಿರ್ತಾನ. ಕರೆಸಿದಾಗ ಎಲ್ಲಾ ವಸ್ತುಗಳು ಕೊಟ್ಟಿರ್ತಾರ, ಪಟ್ಟಿನೇ ಕೊಟ್ಟಿರ್ತಾರ. ಅಷ್ಟೆಲ್ಲ ಕೊಟ್ಟಾಗೂ ಸಹಿತ ಅವನೇನು ರಾಜ ಅದನ್ನ ಸ್ವಂತ ಒಂದು ಕೆಲಸ ಮಾಡಿರಂಗಿಲ್ಲ. ಎಲ್ಲ ಸೇವಕರಿಗೆ ಹಚ್ಚಿ ಮಾಡಿರ್ತಾನ. ಹಾಳು ಮಾಡಿದ್ದು ಹಾಳು ಅನ್ನಂಗ ಒಂದು ವಿಶೇಷವಾದ ಹಣ್ಣು ಬೇಕಾಗಿರ್ತದ. ಆ ಹಣ್ಣು ಇವ್ರು ಕೇಳುವಾಗ ಅದು ಅಲ್ಲಿ ಈಗ ತಂದಿರಲ್ಲ, ಮತ್ತ ಅದು ಇಲ್ಲ ಅನ್ನೋದು ಸಹಿತ ಸೇವಕರಿಗೆ ಹೇಳಿರಂಗಿಲ್ಲ. ಅದು ಹಣ್ಣು ಬೇಕಲ್ಲ, ಎಲ್ಲಿ ಅದ ಅಂತ ಅಲ್ಲಿ ಪೂಜೆ ಮಾಡಾಗ ಕೇಳ್ತಾರ ಋತ್ಬೀಜ. ಕೇಳಿದಾಗ ಅವಾಗ ಇಲ್ಲ ಅಂತ, ತಂದಿಲ್ರಿ ಅದು ಸಿಕ್ಕಿಲ್ಲ ಅಂತ ಅವಾಗ ಹೇಳ್ತಾರ. ಕೆಲ್ಸಕ್ ಬರ್ಲಾರ ಇವ್ರು ಹಾಳು ಮಾಡಿದ್ದು ಹಾಳು. ಮತ್ ಏನ್ ಮಾಡ್ಬೇಕು? ಹೋಗ್ರಿ, ಅದ್ ಎಲ್ಲಿ ಸಿಗ್ತದ ತಗೊಂಬರ್ರಿ ಅಂತ ರಾಜ ಅಂತಾನ. ಅಂದಾಗ ಆ ಮಾಲಕರ ಏನಂತಾರ ಮಹಾತ್ಮರು, ಮತ್ತೆ ಹೀಗೆ ಒಂದ್ಸಾರಿ ಹಾಳು ಮಾಡಿ ಇಟ್ಟಾರ, ಮತ್ ಅವ್ರಿಗೆ ಕಳಿಸ್ದೆ ಅಂದ್ರೆ ಮತ್ತೇನಾರ ನೆಪ ಹೇಳ್ಕೊತ ಬಂದ್ರಿ ಏನ್ ಮಾಡ್ತಿ? ನೀನೇ ಸ್ವತಃ ಹೋಗ್ ರಾಜ ಅಂತ ಆರ್ಡರ್ ಮಾಡ್ತಾರ ಅವ್ರು ಋಷಿಗಳು. ಆಯ್ತ್ರಿ ಓದ್ತೀನಿ ಅಂತ ಪಾಪ ಜಗ್ಗಿ ಖರ್ಚು ಮಾಡ್ಕೊಂಡನ. ಜಗ್ಗಿ ಮಂದಿ ಎಲ್ಲ ಮಹಾತ್ಮರೇ ದೇವತೆಗಳು ಬಂದನ. ಆ ಹಣ್ಣಿನ ಸಲುವಾಗಿ ಅಲ್ಲಿ ನಿಂತದ ಕೆಲಸ. ಆ ಹಣ್ಣು ತರ್ಲಕ್ ನೀನೇ ಹೋಗು ಅಂತಂದ ಇವ ಹೋಗ್ತಾನ. ಹೋದ ಕೂಡ್ಲೇನೆ ಅಲ್ಲಿ ಋಷಿಗಳು ಇನ್ನ ಸ್ವಲ್ಪ ಪೂಜಾ ಪಾಠದ ಸ್ವಲ್ಪ ವೇಟ್ ಮಾಡ್ರಿ ಅಂತೇಳಿ ಕರೀತಾರ. ಒಳಗ ಕರೀತಾರ, ರಾಜರು ಬಂದಾರ ಅಂತೇಳಿ ಅವನು ವೈಭವ ಚಾಲು ಆಗಿಬಿಡ್ತದ. ಈ ಕಡೆ ಯಜ್ಞ ಮರ್ತೆ ಹೋಗ್ಬಿಡ್ತದ ಅವನಿಗೆ. ಅಲ್ಲಿ ಒಳಗೊಂದು ಒಳ್ಳೆ ಪೀಠೋಪಕರಣ ಇರ್ತದ. ಆ ಪೀಠೋಪಕರಣ ನೋಡಿದ ಮೇಲೆ ಇಂಥ ಪೀಠೋಪಕರಣ ನನ್ನ ಅರಮನೆಯಾಗ ಇರ್ಬೇಕು, ಈ ಜೋಗಿ ಸನ್ಯಾಸಿ ಆಶ್ರಮದಾಗ ಇದೆ ಅದಕ್ಕೆ ಬೇಕು ಅಂತ ಹೇಳಿ ಅಂದು ಅದ್ರ ಮೇಲೆ ಒಂದಿಟ್ಟು ಆಸೆ ಪಡ್ತಾನೆ ಈ ರಾಜ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಬೇಕಾದಟ್ಟು ತುಂಬಿ ತುಳುಕ್ತಿದ್ರು ಸಹಿತ
ಆಸೆ ಬುರುಕತನ ಹೋಗಿರಂಗಿಲ್ಲ. ಈ ರಾಜಸ ಪ್ರವೃತ್ತಿಗಳು ರಾಜರಂತ ಏನಿರ್ತಾರ ಅವ್ರಿಗೆ ಆಸೆ ಬುರುಕತನೇ ಅವ್ರದ್ದು ಸ್ವಭಾವ ಇರ್ತದೆ. ಕೈ ಸಿಕ್ಕಿದ್ದೆಲ್ಲ ತನಗೆ ಬೇಕಿತ್ತು. ಈ ಪೀಠೋಪಕರಣ ನನ್ನ ಬಳಿ ಇರ್ಬೇಕಂತ ಆಸೆ ಪಟ್ಟ ಆಶ್ರಮದಾಗ ಒಂದ್ ಯಾವ್ದೋ ಚಂದ ಗಾಡಿಗೆ ಶೋ ಪೀಸ್ ಸಿಗಿಸಿರ್ತಾರ, ಆಂಟಿಕ್ ಪೀಸ್ ಅಂತಾರ ಅವಕ್ಕ. ಇದೇನಿಲ್ಲ, ಇದ್ರ ಇಂತ ಸುಂದರವಾದ ವಸ್ತು ಈ ಗುಡಿಸಲ್ದಾಗ ಇಟ್ಕೊಂಡು ಏನ್ ಮಾಡ್ತಿರ್ಬೇಕು ಈ ಋಷಿ. ಅದನ್ನೇನ್ ಮಾಡಮು, ಆ ಒಂದು ಅದನ್ನು ನನಗೆ ಬೇಕು ಅಂತಂದ ಅಲ್ಲಿ ಸೇವಕಿಯರು ಕೆಲಸ ಮಾಡ್ತಿರ್ತಾರ. ಆ ಕೆಲಸ ಮಾಡೋ ಸಾಧಕಿಯರಲ್ಲಿ ಒಬ್ಬಾಕಿಗೆ ಋಷಿಗಳು ಪೂಜಾ ಪಾಠ ಮುಗಿದ್ಮೇಲ ಏನ್ ಮಾಡಿದ್ರು, ಆಶ್ರಮದಾಗ ಅವ್ರಿಗೊಂದಿಷ್ಟು ತಂಪು ಪಾನೀಯ ಏನಾರ ಕೊಡಮ್ಮ, ಮಹಾರಾಜರು ಬಿಸ್ಲಾಗ ಬಂದಾರ ಅಂತನ್ನ ಆಕಿ ಬಂದು ಏನ್ ಮಾಡ್ತಾಳ, ಒಂದಿಷ್ಟು ತಂಪು ಪಾನೀಯವನ್ನ ಮಹಾರಾಜರಿಗೆ ವಿನಯದಿಂದ ಒಂದು ಮುಗುಳ್ನಾಗ ಬೀರುತ್ತಾ ತಂದು ಪಾಟ್ ಬಿಡ್ತಾಳ. ಪಟ್ ಮೇಲೆ ಆಮೇಲೆ ಅಂತ ಋಷಿ ಆಶ್ರಮದಾಗ ಅದ ಹಣ್ಣು ಸಿಗ್ತದ ಅದ್ ಗೊತ್ತಿತ್ತು. ಆ ಋಷಿ ಆಶ್ರಮದಾಗ ಹೋಗಿ ಕಾಯ್ಕೋತ ಕೂತಿದ್ದ. ಅವ್ರದೆಲ್ಲ ಪೂಜಾ ಪಾಠ ಮುಗಿದ್ಮೇಲೆ, ತಪಸ್ ಮುಗಿದ್ಮೇಲೆ ಹೊರಗ್ ಬಂದ ಮೇಲೆ, ಯಾಕ್ರಪ್ಪ ಆರಾಮದಿರೇನ ಅಂತೇಳಿ ಒಬ್ರಿಗೊಬ್ರು ಉಭಯ ಕುಶಲೋಪರಿ. ಈ ರಾಜಾಗ ಏನು ನೆನಪಿಲ್ಲ ಯಜ್ಞದ ಬಗ್ಗೆ. ಈ ಬಂದ್ ಕೂತ್ ಬಿಟ್ಟಾನ, ಏನು ಬಂದಿರಲ್ಲ ಅಂತಂದಾಗ, ಇದು ಪೀಠೋಪಕರಣ ನನಗ್ ಬಾಳ ಪಸಂದ್ ಆಯ್ತ್ರಿ, ಇದು ನಮ್ಮ ಅರಮನೆಗ್ ಹಾಕಿದ್ರ ಚಲೋ ಅನಸ್ತದ ಅಂತಂದ. ಆಯ್ತು ಒಯ್ಯಪ್ಪ, ನೀನ್ ಯಾರಿಗೂ ಇದ್ದವ್ರು ತಂದು ಕೊಟ್ಟಾರ, ನಿಮಗ ಅದು ಚಲೋ ಅನಿಸ್ತದ ತಗೊಂಡೋಗು. ನಿನ್ನ ಬಲ್ಲಿದ್ರೇನು ನನ್ನ ಬಲ್ಲಿದ್ರೇನು ಎಲ್ಲ ಒಂದೇ, ಏಕೋ ಮಹಾತ್ಮರು. ಆಮೇಲೆ ಗಾಡಿಗೆ ಸಿಗಿಸಿದ ಆಟಿಕ್ ಪೀಸ್ ಕೇಳದ, ಅದನ್ನು ತಗೊಂಡು ಹೋಗುವ. ಅದು ಇನ್ನ ಈಗ ತನಗೊಂದು ಶರ್ಬತ್ ತಂದು ಕೊಡ್ತಲ್ಲ ಆ ಹುಡುಗಿ, ನಾನು ಮದ್ವಿ ಮಾಡ್ಕೋಬೇಕಲ್ಲ ಕತ್ತೀನಿ. ಆಕಿದು ಭಾಗ್ಯ ಪುಣ್ಯ ತೆಗದ ಕಾಣಿಸ್ತದ. ಅದಕ್ಕೆ ಆಕಿನ ಮಾಡ್ಕೊತೇನೆ, ಒಂದ್ ಮಾತ್ ಕೇಳ್ತೀನಿ, ಮಾಡ್ಕೊತಿದ್ರು ಮಹಾರಾಣಿ ಆತಿದಿ ನೋಡಿ ಕೇಳು ಓದ್ತೇನೋ. ಅದು ಹುಡುಗಿ ಮತ್ತ ಅಂತದೊಂದ್ ಅವಕಾಶ ಸಿಕ್ಕಾಗ ಬಿಟ್ಟೆ ಮಾಡ್ಲತ್ತ, ಅದು ಹೂ ಅಂತದ. ಆಯ್ತ ಅಲ್ಲೇ ಒಂದ್ ಮದ್ವಿ ಆಗ್ತದ. ಅವನಿಗೆ ಎಲ್ಲ ಮದ್ವಿ ಮಾಡ್ಕೊತಾನ. ಅವನ ರಥದೊಳಗ ಇವೆಲ್ಲ ಪೀಠೋಪಕರಣ